ಇವತ್ತು ಬಂಜಾರ ಸಮಾಜ ಅಂದ್ರೆ ಮಾತಿನಂತೆ ನಡೀತಕ್ಕಂಥ ಸಮಾಜ, ಯಾರಿಗೆ ಅನ್ಯಾಯ ಮಾಡದಂತ ಸಮಾಜ ಮತ್ತು ಕೊಟ್ಟ ಮಾತಿನಂತೆ ನಾನು ಎಲ್ಲಾದ್ರೂ ನೋಡಿನಂದ್ರೆ ಈ ಸಮಾಜದಲ್ಲಿ ಬಂಜಾರ ಸಮಾಜದವ್ರು ಮಾತ್ರ ಅಂತಕ್ಕಂಥದ್ದು ಕೂಡ ಇವತ್ತು ನಾವು ನೆನ್ಪಿಟ್ಕೋಬೇಕಾಗ್ತದೆ. ಯಾಕಂದ್ರೆ ಈ ಕ್ಷೇತ್ರದಲ್ಲಿ ನನಗೆ 2 ಬಾರಿ ಶಾಸಕರಾಗ್ಲಿಕ್ಕೆ ತಾವೆಲ್ಲರೂ ಕೂಡ ವೇದಿಕೆ ಮೇಲೆ ಪರಮಜೋಳ ಆಶೀರ್ವಾದ, ತಮ್ಮ ಆಶೀರ್ವಾದದಿಂದ ಈ ಕ್ಷೇತ್ರದಲ್ಲಿ 2 ಬಾರಿ ಶಾಸಕ ಮಾಡ್ಲಿಕ್ಕೆ ತಾವೆಲ್ಲರೂ ಕೂಡ ಆಶೀರ್ವಾದ ಮಾಡಿದ್ರು. ಯಾವತ್ತೂ ಕೂಡ ಸಮಾಜ ಜೊತೆಯಾಗಿ ತನ್ನ ಕೈಲಿಂದ ಆದಷ್ಟು ಮಾತ್ರ ತಮ್ಮ ಸಮಾಜ ಸೇವಕ್ಕಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಮುಂದೆ ಕೂಡ ತಮ್ಮ ಸಮಾಜಕ್ಕೋಸ್ಕರ ದುಡಿತೀನಿ ಅಂತಕ್ಕಂಥ ಕೂಡ ತಮ್ಮ ಮುಖಾಂತರ ನಾನು ಹೇಳಕ್ ಬಯಸ್ತಾ ಇದ್ದೀನಿ. ಯಾಕಂತಂದ್ರೆ ಇವತ್ತು ಸಮಯ ಬಹಳ ಆದ್ರೂ ಬಹಳ ಇವತ್ತು ಎಲ್ಲ ಈ ಸಡಿಯ ಆಜುಬಾಜು ಎಲ್ಲ ತಾಂಡದು ಎಲ್ಲ ಹಿರಿಯರು, ಜನರು, ಸೋದರರು ಮೆರವಣಿಗೆ ಮುಖಾಂತರ ಸೇವಲನ ಮಾಡಿದ್ರ ಮೆರವಣಿಗೆ ಮುಖಾಂತರ ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಭಾಗವಹಿಸಿದ್ರಿ. ಇವತ್ತು ನಾನು ಕೂಡ ಈ ಕಾರ್ಯಕ್ರಮದಲ್ಲಿ ಕರೆಸಿ ಈ ಸಮಿತಿಯ ಎಲ್ಲರೂ ಸದಸ್ಯರು, ಅಧ್ಯಕ್ಷರು ಬಹಳ ವಿಜೃಂಭಣೆಯಿಂದ ಸ್ವಾಗತ ಮಾಡಿ ಸನ್ಮಾನ ಮಾಡಿ ಆಶೀರ್ವಾದ ಮಾಡಿದ್ರಿ. ತಮ್ಮೆಲ್ಲರಿಗೂ ಕೂಡ ಇನ್ನೊಂದ್ಸತಿ ನನ್ನ ಅಭಿನಂದನೆಗಳನ್ನು ಸಲ್ಲಿಸಿ ಇವತ್ತಿನ ಸಂತ ಶ್ರೀ ಸೇವಾಲಾಲ್ ಮಹಾರಾಜರ 287ನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಶಿರಾಸಡಿ ಕ್ರಾಸ್ ಏರ್ಪೋರ್ಟ್ ಹತ್ತಿರ ಭಾರಿ ವಿಜೃಂಭಣೆಯಿಂದ ಮುಂಜಾನೆ 7 ಗಂಟೆಯಿಂದ ಚಾಲುವಾಗಿದ್ದು ಕಾರ್ಯಕ್ರಮ ಇಲ್ಲಿಯವರೆಗೆ ಭಾರಿ ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೆಯಿತು. ಇವತ್ತು ನಾವು ನಿರೀಕ್ಷೆಗೆ ಮೀರಿ ಜನರು ಸೇರಿ ನಾವು 10-15 ಜನ ಸೇರ್ತಾ ನಿರೀಕ್ಷೆ ಇತ್ತು. ಅದಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಸೇರಿ ಇವತ್ತಿನ ಕಾರ್ಯಕ್ರಮವನ್ನು ಸಕ್ಸಸ್ ಮಾಡಿದರು. ಮತ್ತು ಇಲ್ಲಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಧರ್ಮಗುರುಗಳು, ರಾಜಕೀಯ ನೇತಾರರು ಎಲ್ಲರೂ ಬಂದು ಮತ್ತು ಎಲ್ಲ ಸಮಾಜದ ಧರ್ಮಗುರುಗಳು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕೆ ಮತ್ತು ಎಲ್ಲ ಸಾರ್ವಜನಿಕರು ಬಂದಿದ್ದಕ್ಕೆ ಎಲ್ಲರಿಗೂ ಧನ್ಯವಾದವನ್ನು ಹೇಳುತ್ತೇನೆ. ಇವತ್ತು ಶ್ರೀನಿವಾಸ ಸಡಿಗೆಯಲ್ಲಿ ಸೇವಾಲಾಲ್ ಮಹಾರಾಜರ ಜಯಂತಿಯನ್ನು ಬಹಳ ಅದ್ದೂರಿಯಾಗಿ ಈ ಭಾಗದ ಎಲ್ಲ ಹಿರಿಯರು, ಮುಖಂಡರು ಹಾಗೂ ಈ ಸಮಿತಿ ಅಧ್ಯಕ್ಷರಾಗಿರುವ ನಮ್ಮ ವಾಲ್ಮೀಕಿ ನಾಯಕ ಅವರು ಹಾಗೂ ಈ ಭಾಗದ ನಾಯಕರಾಗಿರುವ ಸಂತೋಷ್ ಆಡೆ, ಗೌರವ ಅಧ್ಯಕ್ಷರು ನಮ್ಮ ಆನಂದ, ಮತ್ತೆ ಮಾಜಿ ಅಧ್ಯಕ್ಷರಾಗಿರುವ ರಾಜು, ಮತ್ತೆ ಎಲ್ಲ ಈ ಭಾಗದ ಎಲ್ಲ ಮುಖಂಡರು ಏನಪ್ಪಾ ಅಂದ್ರೆ ನೇತೃತ್ವ ವಹಿಸಿ ಈ ಭಾಗದಾಗ ಏನಪ್ಪಾ ಐತಿಹಾಸಿಕ ಕಾರ್ಯಕ್ರಮ ಏನಪ್ಪಾ ಅಂದ್ರೆ ಈ ಭಾಗದಲ್ಲಿ ಮಾಡಿದ್ದಾರೆ. ಅದಕ್ಕೆ ನಮ್ಮ ಈ ಸಮಿತಿದವರಿಗೆ ಪ್ರತಿ ವರ್ಷ ಇದಕ್ಕಿಂತ ವಿಜೃಂಭಣೆ ಇನ್ನ ಕಾರ್ಯಕ್ರಮ ಆಗ್ಬೇಕು ಮಾಡ್ರಿ ಅಂತ ಹೇಳ್ಕೊತ, ಮತ್ತೆ ಇವತ್ತು ಏನಪ್ಪಾ ಅಂದ್ರೆ 10-12-15 ಸಾವಿರಕ್ಕಿಂತ ಮೇಲೆ ಏನಪ್ಪಾ ಅಂದ್ರೆ ಈ ಭಾಗದ ಜನಸಂಖ್ಯೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದಕ್ಕ ಈ ಎಲ್ಲಾ ನಮ್ಮ ತಾಂಡದ ನಾಯಕರಿಗೆ, ಕಾರಬಾರಿಗೆ, ಎಲ್ಲಾ ತಾಯಂದರಿಗೆ ಏನಪ್ಪಾ ಅಂದ್ರೆ ಧನ್ಯವಾದ ಹೇಳ್ತಾ ಅವರಿಗೆ ಕೈ ಮುಗಿತೀನಿ. ಆಗ समिति अध्यक्ष वाल्मीकि राठौड़, आज श्रीनिवास सड़गी क्रासेर उपरिया विशेष 87 जयंती हमारे क्रासे पर आज 4 वर्ष हम जयंती कर रहे था. हमारे समिति से मेंबर 40 मेंबर से आज 1 महीना दाड़ा 15-20 दाड़ा हम 20 दाड़े रात हम राबन वाईको से करता नहीं जयंती आज अटकिदेसा. ये जयंती में आप लोग धर्मगुरु बाबू सिंह महाराज आए तो डॉक्टर उमेश यादव, मतीमूर साहब से सुभाष राठौड़, रेवनायक साहब से अपन लीडर से आए थे. से मुत्या महाराज आए थे, परशुराम महाराज आए तो, बलिराम महाराज आए तो, जैन सिंह महाराज आए तो, से महाराज आता नहीं से आपण 13 ರೀತಿ ಮಿರಗಣಿ 4 ರೀತಿ ಮಿರಗಣಿ आता नहीं 10-15 लोग ಸೇರ್ಸಾನಿ ಜಯಂತಿ ಯಶಸ್ವಿ ಸಿಕ್ಕಿದೆ. ಸರ್ ನಮ್ಮ ಧನ್ಯವಾದ ಗುರು. ಎಲ್ರಿಗೂ ನಮಸ್ಕಾರ ಮತ್ತು ಜೈ ಸೇವಾಲಾಲ್. ನಮ್ಮ ಶ್ರೀನಿವಾಸ ಸಡ್ಗಿ ಏರ್ಪೋರ್ಟ್ ಹತ್ತಿರ ಸರ್ಕಲ್ 287ನೇ ಜಯಂತಿ ಉತ್ಸವ ಇದು 4ನೇ ವರ್ಷ. ಇದು 4ನೇ ವರ್ಷ ಎಲ್ಲ ಆಜುಬಾಜು ತಂಡಗಳು ಬಂದು ಎಲ್ಲ ಸಹಕರಿಸಿ ಮತ್ತು ಎಲ್ಲರೂ ಕೂಡಿ ನಮ್ಮ ಸರಡ್ಗಿ ಸರ್ಕಲ್ ಹತ್ತಿರ ಇದು ದೊಡ್ಡ ಪ್ರಮಾಣದಲ್ಲಿ ಜಯಂತಿಯನ್ನು ಆಚರಣೆ ಮಾಡಿದ್ದಾರೆ. ಮತ್ತು ಅದೇ ರೀತಿ ನಾವು ಎಲ್ಲರೂ ಕೂಡಿ 40 ಕಮಿಟಿ ಸದಸ್ಯ ಮೆಂಬರ್ಗಳು ಎಲ್ಲರೂ ಕೂಡಿ ಸಹಕರಿಸಿ ಮತ್ತು 1 ತಿಂಗಳಿಂದ ಇದು ಜಯಂತಿ ಸಲಕ ನಾವು ರಾತ್ರಿ ಹಗಲು ಓಡಾಡಿಸಿ ನಾವು ಆಚರಣೆ ಮಾಡಿದೀವಿ ಎಲ್ಲ. ಮತ್ತು ಎಲ್ಲರಿಗೂ ಧನ್ಯವಾದಗಳು ಅರ್ಪಿಸ್ತೇನೆ. ಜೈ ಹಿಂದ್.